ಅವ್ನು ಕೇಳಿದಷ್ಟು ದುಡ್ಡು ಕೊಟ್ಟು ಆ ವಿಡಿಯೋನ ತಗೊಂಡ್ಬಿಡ್ಬೇಕು. ಅವನೇನಾದ್ರೂ ವಿಡಿಯೋನ ಶೇರ್ ಮಾಡಿದ್ರೆ ಅಷ್ಟೇ ನನ್ನ ಕತೆ. The number you are trying to call is currently not reachable. ಮಂತ್ರ, ಯಾಕೇನಾಯ್ತು? ಒಂಥರ ಟೆನ್ಷನ್ ಅಲ್ಲಿದ್ಯಾ? ಏನೋ ಒಂಥರ ಟೆನ್ಷನ್ನೇ. ಏನ್ ಟೆನ್ಷನ್ನು? ಏನಿಲ್ಲ, ಶಾಂತಿ ನೆನ್ಪಾಯ್ತು. ಇವತ್ತವ್ರ ಕಾರ್ಯ ಅಲ್ವಾ, ಅವ್ರು ನನ್ನ ಜೊತೆ ಮಾತಾಡಿದ್ದು, ಪಳಗಿದ್ದು, ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದು, ಈ ಮನೆಗೆ ಕರ್ಕೊಂಡು ಬಂದಿದ್ದು ಎಲ್ಲ ನೆನಪಾಗ್ತಿತ್ತು. ಏನೋ ಒಂಥರ ಟೆನ್ಷನ್ ಆಗ್ತಿದೆ. ಚೆನ್ನಾಗಿದೆ ಮಂತ್ರ. ಅದೆಲ್ಲ ನಡೆದಿದ್ದು ಒಂದು ಆಕಸ್ಮಿಕ. ಮರ್ತು ಬಿಡೋದನ್ನ. ನೀನೇ ಕಾರ್ಯ ಮಾಡಬೇಕು ಅಂತ ಹೇಳಿ ಜ್ಯೋತಿಷಿಗಳಿಗೆ ಫೋನ್ ಮಾಡಿದೆ. ಎಲ್ಲ ರೆಡಿ ಮಾಡಿಬಿಟ್ಟು ನೀನು ಈ ಥರ ನಿಂತ್ಕೊಂಡ್ಬಿಟ್ರೆ ಹೇಗೆ? ಸರಿ ಬಾ, ಎಲ್ಲರೂ ಕಾಯ್ತಾ ಇದ್ದಾರೆ ಕೆಳಗಡೆ. ನಡೀರಿ, ಬಂದೆ. ಸರಿ, ಬೇಗ ಬಾ, ಮುಖ ತೊಳ್ಕೊಂಬಾ. ಸುಮಾ, ಸುಮತಿ, ರೀ, ಯಾಕೋ ಸ್ವಲ್ಪ ಸುಸ್ತಾಗ್ತದೆ. ನೀರ್ ತಗೊಂಬ ಕುಡಿಯಕ್ಕೆ. ಅಯ್ಯೋ ಹೌದಾ? ಅಚ್ಚು ಅಚ್ಚು, ಸ್ವಲ್ಪ ಬೇಗ ಬಾ. ಸುಮತಿ, ಏನ್ ಸುಮತಿ ನೀನು? ಅಲ್ಲ, ಬಂದೆ ಅದ್ಕೆ. ಸ್ವಲ್ಪ ನೀರ್ ಕೊಡು ಸುಮತಿ. ಯಾಕರ್ ಸುಮ್ನೆ? ಅಚ್ಚು ಅದ್ಕೆ ನೋಡಮ್ಮ, ಇವ್ರಿಗೇನೋ ಸುಸ್ತಾಗ್ತಿದ್ಯಂತೆ. ಅಣ್ಣ, ಅಮ್ಮ, ಏನಾಯ್ತು? ಏನು ಇಲ್ಲ ಕಣಮ್ಮ. ನಿಮ್ಮ ಸ್ವಲ್ಪ ನೀರ್ ತಗೋ. ನೀರ್ ಕೊಡಮ್ಮ. ಅಣ್ಣ, ಬೆಳಗ್ಗೆ ಮಾತ್ರ ತಗೋಬೇಕಾದ್ರೆ ಎಲ್ಲ ಕರೆಕ್ಟ್ ಆಗಿ ತಗೊಂಡಿದ್ಯಾ ತಾನೆ? ಅಮ್ಮ, ಅದು ಅಚ್ಚೊಮ್ಮರೆ ಮೊದಲು ಯಜಮಾನ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬನ್ನಿ. ಬನ್ನಿ ಯಜಮಾನ್ರೆ, ಆಸ್ಪತ್ರೆಗೆ ಹೋಗೋಣ. ಏನು ಇಲ್ಲಪ್ಪ, ಬೆಳಗ್ಗೆ ಮಾತ್ರ ಸ್ವಲ್ಪ ಲೇಟಾಗಿ ತಗೊಂಡೆ ಅಷ್ಟೇ, ಇನ್ನೇನು ಇಲ್ಲ. ಅದಕ್ಕೆ ಸ್ವಲ್ಪ ಸುಸ್ತಾದಂಗಾಯ್ತು. ನೋಡೀಗ ಸುಸ್ತು ಕಮ್ಮಿ ಆಗಿಲ್ವಾ? ಆರಾಮಾಗಿದ್ದೀನಿ. ರೀ, ನೀವೇನೋ ಸುಸ್ತು ಕಮ್ಮಿ ಆಗಿದೆ ಅಂತೀರಾ? ಒಂದ್ ಕ್ಷಣಕ್ಕೆ ನೋಡಿ ನನ್ ಕೈ ಕಾಲೆಲ್ಲ ಹೇಗ್ ನಡಕ್ತಿದೆ ಅಂತ. ಅಚ್ಚು, ಮೊದ್ಲು ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಆಪರೇಷನ್ ಆದಾಗ್ಲಿಂದ ಇವ್ರು ಮೊದ್ಲಿನ ತರ ಇಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ. ಅಣ್ಣ ಬಾ ಅಣ್ಣ. ಯಜಮಾನ್ರೆ ನಡೀರಿ. ಅಮ್ಮ, ಅಮ್ಮರೇ ನನ್ನ ಗಾಡಿ ತಗೊಂಡು ಅಲ್ಲ ಶಂಕರು, ಒಂದ್ ನಿಮಿಷ ಇರು ಶಂಕರು. ಅಷ್ಟು ಸುಲಭವಾಗಿ ವೀರಣ್ಣಂಗೆ ಏನೂ ಆಗಲ್ಲ. ಯಾಕೆ ಅಂದ್ರೆ ನನ್ನ ಉಸಿರು ನನ್ನ ದೇಹದಲ್ಲಿಲ್ಲ, ನಿನ್ನತ್ರ ಇದೆ ಕಂದ. ನನ್ನ ಉಸಿರನ್ನ ಹೋಗಕ್ಕೆ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀಯ ನೀನು? ಯಾವತ್ತು ನನ್ನ ತಂಗಿ ಅಣ್ಣ ಸಾಯ್ಲಿ ಅಂತ ಅನ್ಕೋತಾಳೋ ಅಣ್ಣ, ಆವತ್ತು ಈ ದೇಹದಿಂದ ಉಸಿರು ಹೊರಟೋಗುತ್ತೆ. ರೀ, ಅಣ್ಣ ಬದುಕಿರಬೇಕು ಅಂತ ನೀನು ಅನ್ಕೊಂಡ್ರೆ ಏನೇ ಆದ್ರೂ ನನ್ನ ಉಸಿರು ನನ್ನ ದೇಹದಿಂದ ಹೋಗೋದಿಲ್ಲ ಕಣಮ್ಮ. ಏನೇನೋ ಮಾತಾಡಿ ಗಾಬರಿ ಪಡಿಸ್ಬೇಡ. ನೀನ್ ನನ್ನ ಮಾತು ಮರೆಸ್ಬೇಡ, ಅರ್ಥ ಆಯ್ತಾ? ನೀನ್ ನಡಿ, ಹಾಸ್ಪಿಟಲ್ಗೆ ನಡಿ ಇವಾಗ. ಅಮ್ಮ, ನನಗೇನು ಆಗಲ್ಲ. ಬೆಳಗ್ಗೆ ಮಾತ್ರೆ ತಗೊಳ್ಳೋದು ಸ್ವಲ್ಪ ಲೇಟ್ ಆಗೋಯ್ತು ಅಂತ ಹೇಳ್ತಾ ಇದ್ದೀನಿ ತಾನಮ್ಮ. ಅದ್ಕೆ ನೀವಾದ್ರೂ ಮಾತ್ರೆ ಕರೆಕ್ಟಾಗಿ ಕೊಡ್ಬೇಕಾಗಿತ್ತು ತಾನೆ? ಅಲ್ಲಮ್ಮ ಅಚ್ಚು, ಬೆಳಿಗ್ಗೆ ವಾಕಿಂಗ್ ಹೋಗ್ ಬಂದ್ರು, ಏನೋ ಮಾತಾಡ್ತಾ ಸ್ನಾನಕ್ ಹೋದ್ರು. ತಿಂಡಿ ತಿಂದ್ಮೇಲೆ ಮಾತ್ರೆ ತಗೊಂಡಿರ್ತಾರೆ ಅಂತ ನಾನು ಅನ್ಕೊಂಡೆ. ತಗೊಂಡಿಲ್ಲ ಅಂತ ನನಗೂ ಇವಾಗ್ಲೇ ಗೊತ್ತಾಗಿದ್ದು. ಹೌದಾ? ಸರಿ, ಹಾಗಾದ್ರೆ ನಡಿ, ಅಲ್ಲಮ್ಮ, ಹಾಸ್ಪಿಟಲ್ಗೆ ಹೋಗ್ ಬರೋಣ. ನಡಿ ಅಷ್ಟೇ. ಏನು ಆಗಿಲ್ಲ ಕಣಮ್ಮ, ರೀ, ಹೋಗ್ಬರೋಣ ಬನ್ನಿ ಆರಾಮಾಗಿದ್ದೀನಿ. ಒಂದ್ಸಲ. ಏನು ಆಗಿಲ್ಲ ಸುಮತಿ, ಆರಾಮಾಗಿದ್ದೀನಮ್ಮ. ನೋಡು. ನಿಜವಾಗ್ಲೂ ಆರಾಮಾಗಿದ್ಯಾ? ಹ್ಞೂಮ್ಮ, ಆರಾಮಾಗಿದ್ದೀನಿ, ನಿಜವಾಗ್ಲೂ ಪ್ರಾಮಿಸ್ ಮಾ. ಸರಿ ಶಂಕ್ರು, ಅಮ್ಮೋರೆ ನಿನಗೇನೋ ಸ್ವಲ್ಪ ಕೆಲ್ಸಗಳು ಹೇಳಿದ್ನಲ್ಲ, ಅದೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡು. ಅಂಡ್ ಅವಾಗ ನನಗೆ ಕಾಲ್ ಮಾಡ್ತಿರು. ಆಯ್ತಮ್ಮೋರೆ. ಅದೇ ನೀವು ಹೇಳಿದಾಗೆ ಮೊದಲು ಆಫೀಸ್ ಹತ್ರ ಹೋಗ್ತೀನಿ. ಆಮೇಲೆ ಯಜಮಾನ್ರು ಒಂದು ಸ್ವಲ್ಪ ಕೆಲಸ ಹೇಳಿದ್ದಾರೆ, ಅದನ್ನ ಮುಗಿಸ್ಕೊಂಡು ಹಂಗೆ ಅಮ್ಮವರು ಒಂದು ಸ್ವಲ್ಪ ರೇಷನ್ ತಗೊಂಡ್ ಬಾ ಅಂತ ಹೇಳಿದ್ದಾರೆ, ಅದನ್ನು ತಗೊಂಡ್ ಬಂದ್ಬಿಡ್ತೀನಿ. ಶಂಕ್ರು, ಹಾಗಾದ್ರೆ ನೀನ್ ಬರುವಾಗ ಸ್ವಲ್ಪ ಹಣ್ಣುಗಳನ್ನೆಲ್ಲ ತಂದ್ಬಿಡ್ತೀಯಾ? ಆಯ್ತಮ್ಮೋರೆ, ಸರಿ. ಸರಿಪ್ಪ. ಶಂಕರು, ನೀವು ಹೊರಡ್ಬಾ, ನಾನು ಅಚ್ಚುಮ್ಮ ಶಾಂತಿ ನಿವಾಸಕ್ಕೆ ಹೊರಡ್ ಬಂದ್ಬಿಡ್ತೀವಿ. ಅಣ್ಣ, ಇಂಥ ಪರಿಸ್ಥಿತಿಲಿ ನೀನ್ ಯಾಕಲ್ಲಿ? ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ, ನೀನ್ ರೆಸ್ಟ್ ಮಾಡು. ಯಾಕಮ್ಮ? ಸುಸ್ತಾಯ್ತು ಅಂತ ಹೀಗ್ ಒದ್ದಾಡ್ತಿದ್ಯಾ? ಅಲ್ಲಿ ಶಾಂತಿ ಕಾರ್ಯ ನಡೀತಿರುತ್ತೆ. ನೀನ್ ಬರ್ತ್ಯಾ, ಅಲ್ಲಿ ಫೋಟೋ ನೋಡ್ತೀಯಾ, ಅವಳ ಮುಖ ನನ್ ಮುಖ ಒಂದೇ ತರ ಇರುತ್ತೆ, ಮತ್ತೆ ನಿನಗ್ ಸುಸ್ತಾಗುತ್ತೆ. ಅದೆಲ್ಲ ಬೇಡ ಅಣ್ಣ, ನೀನ್ ಇಲ್ಲಿ ಇರು. ಅಲ್ಲಮ್ಮ,
ಅವ್ರು ಯಾರೋ ಶಾಂತಿಗೆ ಕಾರ್ಯ ಮಾಡಿದ್ರೆ ನನ್ ಮನ್ಸಿಗೆ ಯಾಕಮ್ಮ ನೋವಾಗುತ್ತೆ? ರೀ, ಅಚ್ಚು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ಅಚ್ಚು ಬರೋವರೆಗೂ ನೀವು ಮನೆಯಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ಹೌದಣ್ಣ. ಹಾಗಲ್ಲಮ್ಮ, ಅವ್ರು ಬಂದ್ ಕರ್ದೋಗಿದ್ದಾರೆ. ಅದೆಲ್ಲ ಸುಮತಿ, ನೀನು 11 ವಾರದ ವ್ರತ ಮಾಡ್ತಾ ಇದೆಯಾ ತಾನೆ? ಈ ವಾರ ಕೊನೆ ವಾರ ಹೋಗ್ ಬಂದ್ಬಿಡು ದೇವಸ್ಥಾನಕ್ಕೆ ನೀನು. ನಾನು ಅಚ್ಚು ಹೋಗಿ ಬರ್ತೀವಿ. ಅಲ್ಲಮ್ಮ, ಅಚ್ಚು? ಮನೆಯವ್ರು ಬಂದ್ ಕರ್ದೋಗಿದ್ದಾರೆ. ಶುಭ ಕಾರ್ಯಕ್ಕಾದ್ರೂ ಹೋಗದೆ ನಡೆಯತ್ ಕಣಮ್ಮ. ಇಂಥ ಕಾರ್ಯ ಕರೆದ್ಮೇಲೆ ಹೋಗ್ಬೇಕು ಕಣಮ್ಮ. ಏನೂ ಆಗಲ್ಲ, ನೀನು ಸುಮ್ಮನೆ ಇರು, ನಾನು ಹೊರಟ್ ಬರ್ತೀನಿ. ಇಲ್ ನೋಡು, ಅದೆಲ್ಲ ಏನು ಬೇಡ. ನೀನ್ ಬರ್ಬೇಡ ಅಷ್ಟೇ, ನನ್ ಮಾತ್ ಕೇಳು. ಅಮ್ಮ, ನನಗೆ ಸುಸ್ತೆಲ್ಲ ಏನು ಇಲ್ಲ ಕಣಮ್ಮ. ನಾನು ಬರ್ತೀನಿ ನಿನ್ ಜೊತೆಯಲ್ಲಿ. ಈಗೇನು ನಂಬಲ್ಲ ಅಲ್ವಾ ನೀನು? ನಾನು ನಿನ್ನೂ ನಿಮ್ಮ ಅತ್ತಿಗೆ ಇಬ್ಬರನ್ನ ಕೂರಿಸಿ ಒಯ್ಯಲ್ಲ ಒಂದ್ಸಲ ತೂಗ್ ತೋರಿಸ್ಲಾ? ಹೇ ರೀ, ಆ ಸಾಹಸ ಎಲ್ಲ ಮಾಡೋದೇನ್ ಬೇಡ, ನೀವು ಸುಮ್ನಿರಿ ಸಾಕು. ಅಚ್ಚು ಹೋಗ್ ಬರ್ತಾಳೆ, ನೀವು ಮನೇಲೇ ಇರಿ. ಅಣ್ಣ, ನೀನ್ ಬರ್ತಾ ಬರ್ತಾ ಎಳೆ ಮಗು ತರ ಆಡ್ತಿದ್ಯಾ. ಮಾತೆ ಕೇಳಲ್ವಲ್ಲ, ಹಠ ಮಾಡದ್ ಕಲ್ತ್ಕೊಂಡ್ಬಿಟ್ಟಿದ್ಯಾ ನೀನ್ ನಿನ್ ನಡುವೆ. ನೀನು ಒಬ್ಳೆ ಹೋಗೋದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ ಕಂದ. ನಾನು ಬರ್ತೀನಿ. ಇರು, ನಾನ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಸರಿ. ಶಂಕ್ರು, ನಾನ್ ಹೇಳಿದ್ನಲ್ಲ ಎಲ್ಲ ಕೆಲಸ ಮುಗಿಸ್. ಆಯ್ತಮ್ಮವ್ರೆ, ಈಗಲೇ ಮಾಡ್ತೀನಿ. ಏನಾದ್ರೂ ಇದ್ರೆ ಫೋನ್ ಮಾಡಿ ನಾನು ಸರಿ. ಬರ್ತೀನಿ ಯಜಮಾನ್ರೆ. ಸರಿಪ್ಪ. ಅದ್ಕೆ ಯಾವ್ದಾದ್ರು ಜ್ಯೂಸ್ ಮಾಡ್ಕೊಟ್ಬಿಡಿ. ಅದ್ಕೆ ನಾನ್ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ, ನೀವು ಸುಮ್ನೆ ಇಲ್ಲಿ ಕೂತಿರಿ. ಆಯ್ತಮ್ಮ. ಬಿಟ್ರೆ ಎಲ್ರೂ ಗದರ್ತೀರಾ ನನ್ನ. ಓ ಮಂತ್ರನಾ? ಅವಳೆ ಕಣಮ್ಮ. ಈಗ ಅವಳು ಎಲ್ಲಿದ್ದಾಳೆ? ಅವಳು ಹುಟ್ಟು ಚಂಗ್ಲು ಕಣಮ್ಮ. ಅವಳು ಸುಮಾರು ಸರಿ ಜೈಲ್ಗೆ ಹೋಗಿದ್ಲು. ಆ ಅವಮಾನ ತಡಿಲಾರ್ದೆ ಅವ್ರ ಅಪ್ಪ ಅಮ್ಮ ಮನೇಲಿ ನೇಣ್ ಹಾಕೊಂಡು ಸತ್ ಹೋದ್ರು. ಅವಳನ್ನ ಜೈಲಿಂದ ಯಾಕಮ್ಮ ಬಿಟ್ರು? ಅಲ್ಲೇ ಕೊಂದ್ಬಿಡ್ಬೇಕಾಗಿತ್ತು ಅವಳನ್ನ. ಏನಮ್ಮ, ನಿಮ್ಮೂರ್ ಹುಡುಗಿ ಬಗ್ಗೆನೇ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಮತ್ತೆ ಅವಳ ಬಗ್ಗೆ ಒಳ್ಳೇದ್ ಮಾತಾಡಕ್ಕಾಗುತ್ತಾ? ಒಳ್ಳೆ ಯೋಚನೆ ಮಾಡಕ್ಕಾಗುತ್ತಾ? ಅಂತವ್ರು ಉದ್ಧಾರ ಆಗಲ್ಲಮ್ಮ. ಎಲ್ಲಿದ್ರು ಅದೇ ಬುದ್ಧಿನೇ ಅವ್ರದು. ಅವ್ರಪ್ಪ ಎಂತ ಒಳ್ಳೆ ಮನುಷ್ಯ ಗೊತ್ತಾ ಅಮ್ಮ? ನಮ್ಮೂರಿನ ದೇವಸ್ಥಾನದ ಅರ್ಚಕರು. ಅವ್ರ ತಾಯಿ ಲಕ್ಷ್ಮಿ ತರ ಇದ್ರು. ಅವ್ರು ನೋಡಿದ್ರೆ ಕೈ ಎತ್ ಮುಗಿಬೇಕು ಅನ್ಸೋದು. ಅಂತ ಅಪ್ಪ ಅಮ್ಮಂಗೆ ಇಂಥ ಮಗಳ? ಅದ್ ಸರಿ, ನೀನ್ ಯಾಕಮ್ಮ ಹುಡ್ಕೊಂಡ್ ಬಂದಿದ್ಯಾ? ಏನಿಲ್ಲ, ನಾವಿಬ್ರು ಒಟ್ಟಿಗೆ ಜೈಲಲ್ಲಿ ಇದ್ವಲ್ಲ, ಆವಾಗ ಪರಿಚಯ ಆಗಿದ್ದು. ನನ್ನ ಮದುವೆ ಫಿಕ್ಸ್ ಆಗಿದೆ, ಅವಳಿಗೆ ಕಾರ್ಡ್ ಕೊಡಬೇಕಿತ್ತು. ಜೈಲಲ್ಲಿದ್ದಾಗ ಈ ಊರಿನ ಅಡ್ರೆಸ್ಸೇ ಕೊಟ್ಟಿದ್ಲು. ಅದಕ್ಕೆ ಕಾರ್ಡ್ ಕೊಡೋಣ, ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಣ ಅಂತ ಬಂದೆ. ಅವಳು ಎಲ್ಲಿರ್ತಾಳೆ ನನ್ಗೇನಮ್ಮ ಗೊತ್ತು? ಹೇ ತೇಜು, ಯಾರೇ ಇವರು? ಏನ್ ಬೇಕಂತೆ? ಅಯ್ಯೋ, ನಮ್ಮ ಮಂತ್ರ ಇಲ್ವಾ, ಆ ಅಯ್ಯಂಗಾರ್ ಮಗಳು, ಅವಳನ್ನೇ ಹುಡ್ಕೊಂಡ್ ಬಂದವ್ರೆ. ಓ, ಆ ಮಂತ್ರನ? ಅವಳು ಎಲ್ಲಿದ್ದಾಳೆ ಅಂತ ಗೊತ್ತು ನಿಮ್ಗೆ. ಮಂತ್ರ ಎಲ್ಲಿದ್ದಾಳೆ ಅಂತ ಗೊತ್ತಾ? ಎಲ್ಲಿ? ಅಯ್ಯೋ, ನಾ ನೋಡಿಲ್ಲ ಕಣಮ್ಮ ಅವಳನ್ನ. ನನ್ನ ತಂಗಿನೂ ನನ್ನ ಮೈದ್ನೂ ನೋಡಿದ್ರಂತೆ. ನನ್ನ ಮೈದ್ನ ಬಟ್ಟೆ ತಗೊಳಕ್ ಹೋಗಿದ್ದಾಗ ಆ ಮಂತ್ರನ ನೋಡಿದ್ನಂತೆ. ಆದ್ರೆ ಅವಳು ನನ್ನ ಮಂತ್ರನೇ ಅಲ್ಲ ಅಂದ್ಬಿಟ್ಲಂತೆ. ಹೌದಾ? ಅವಳ ಅಡ್ರೆಸ್ ಏನಾದರೂ ಗೊತ್ತಾ ನಿಮ್ಗೆ? ಅಯ್ಯ, ಅವಳ ಅಡ್ರೆಸ್ ತಗೊಂಡು ನಾವೇನಮ್ಮ ಮಾಡೋದು? ನನ್ನ ಮೈದ್ನ ಮಾತಾಡಿಸಿದಾಗ ಮಾತಾಡಿದಿದ್ರೆ ಅಡ್ರೆಸ್ ತಗೊಂಡಿರೋರು. ಅಯ್ಯೋ, ಅವಳು ಒಳ್ಳೆಯವಳಲ್ಲ ಕಣಮ್ಮ. ಅವಳನ್ನ ನೀವು ಯಾವ ಕಾರಣಕ್ಕೂ ಹುಡ್ಕಕ್ಕಾಗಲ್ಲ. ನಾನು ಹೇಳಿದ್ನಲ್ಲಮ್ಮ, ಬಟ್ಟೆ ಅಂಗಡಿಯಲ್ಲಿ ನಾನು ಮಂತ್ರನೇ ಅಲ್ಲ ಅಂದ್ಬಿಟ್ಲಂತೆ. ಆದ್ರೆ ಒಂದಂತೂ ನಿಜ ಕಣಮ್ಮ,